ಪ್ರೀತಿಯ ವೀಕ್ಷಕರೆಲ್ಲರಿಗೂ ಜ್ಞಾನವೇ ಜ್ಯೋತಿ ಚಾನಲ್ಗೆ ಸ್ವಾಗತ. ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಒಂದು ಕಿರುದೃಷ್ಟಿಯ ಸಣ್ಣ ಪ್ರಯತ್ನ. ಈ ವಿಡಿಯೋದ ವಿಷಯ ಮಾನವೀಯ ಮೌಲ್ಯಗಳು ನಶಿಸುತ್ತಿರುವ ಈ ಸಮಾಜದಲ್ಲಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ತಾಯಿಯ ಗರ್ಭದಿಂದ ಉಸಿರಿನೊಂದಿಗೆ ಬಂದು ಹೆಸರಿನೊಂದಿಗೆ ಉಸಿರಿನ ಕೊನೆಯಾಗುತ್ತದೆ. ಖಾಲಿ ಕೈಯಲ್ಲಿ ಬರುವ ಮನುಜ ಖಾಲಿ ಕೈಯಲ್ಲೇ ಹೋದರೂ ಹುಟ್ಟು ಸಾವುಗಳ ಮಧ್ಯೆ ತಾನುಗೈದ ಪಾಪ ಪುಣ್ಯಗಳನ್ನು ಕೊಂಡು ಹೋಗುತ್ತಾನೆ. ಈಶ್ವರನನ್ನು ಚಿತ್ರದಲ್ಲಿ ಅಲ್ಲ, ನಿಮ್ಮ ಚರಿತ್ರೆಯಲ್ಲಿಡಿ. ನಿಮ್ಮ ಆತ್ಮವನ್ನೇ ಮಂದಿರವನ್ನಾಗಿ ಮಾಡಿ. ಜೀವನವನ್ನು ಅತಿ ಗಂಭೀರವಾಗಿ ತೆಗೆದುಕೊಳ್ಳಬೇಡಿ. ಇಲ್ಲಿ ಯಾರಿಗೆ ಯಾರೂ ಇಲ್ಲ, ಯಾವುದೂ ಇಲ್ಲ. ಜೀವನ ಒಂದು ಕ್ಷಣಿಕ. ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು. ಎಲ್ಲವೂ ಕಾಲದ ಕೈಯಲ್ಲಿದೆ. ಹಾಗಾಗಿ ಬದುಕಿನಲ್ಲಿ ಉಸಿರಿರುವವರೆಗೂ ಇಲ್ಲಿ ಅನ್ಯಾಯ, ದ್ವೇಷ, ಅಸೂಯೆಗಳನ್ನು ತೊರೆದು ಪರೋಪಕಾರ ಮಾಡಲು ಸಾಧ್ಯವಾಗದೇ ಇದ್ದರೂ ಅಪಕಾರ ಮಾಡದೆ ಒಳ್ಳೆಯ ಮಾತು ವ್ಯವಹಾರಗಳಿಂದ ಎಲ್ಲರೊಂದಿಗೆ ಪ್ರೀತಿ ಸಂತೋಷದಿಂದ ಒಂದಾಗಿ ಕೂಡಿ ಬಾಳಬೇಕು. ಇಲ್ಲಿ ನಾವು ಅಂದುಕೊಂಡದ್ದು ನಡೆಯುವುದೇ ಇಲ್ಲ, ನಡೆದರೂ ಬಹಳ ಕಡಿಮೆ. ತಾನೊಂದು ಬಗೆದರೆ ವಿಧಿ ಮತ್ತೊಂದು ಬಗೆಯಿತು ಎಂಬಂತೆ ನಾವು ಅಂದುಕೊಂಡಿದ್ದು ನಡೆಯುವುದು ಇಲ್ಲಿ ಸ್ವಲ್ಪವಷ್ಟೇ. ಬದುಕನ್ನು ಬದುಕುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಆ ಹಕ್ಕನ್ನು ಕಸಿದುಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ಒಂದು ವಿಷಯದಲ್ಲಿ ಅಥವಾ ಗುಣ ಸ್ವಭಾವದಲ್ಲಿ ವ್ಯಕ್ತಿ ಇಷ್ಟವಾಗಿಲ್ಲ ಎನ್ನುವ ಕಾರಣಕ್ಕಾಗಿ ಒಂದು ವ್ಯಕ್ತಿಯನ್ನೇ ಮುಗಿಸುವಷ್ಟು ರೀತಿಯ ಕ್ರೌರ್ಯಕ್ಕೆ ಕೈ ಹಾಕುವುದು ದುಷ್ಟ ಪ್ರವೃತ್ತಿ. ವ್ಯಕ್ತಿ ಅಥವಾ ವಿಷಯ ಇಷ್ಟವಾಗದಿದ್ದಲ್ಲಿ ಕುಳಿತು ಚರ್ಚಿಸಿ ಒಂದು ಸರಿಯಾದ ನಿರ್ಧಾರಕ್ಕೆ ಬರಬೇಕೇ ಹೊರತು ಸಂಯಮವನ್ನು ಕಳೆದುಕೊಂಡು ದುಷ್ಟ ಮಾರ್ಗವನ್ನು ಆಯ್ದುಕೊಳ್ಳುವುದು ಸಮಾಜಕ್ಕೆ, ಮನುಜಕುಲಕ್ಕೆ ಹಿತಕಾರಿಯಲ್ಲ. ಇಂದು ತಾಳ್ಮೆ ಎನ್ನುವುದು ಮರೆಯಾಗುತ್ತಲಿದೆ. ಎಲ್ಲವನ್ನೂ ಅತಿ ವೇಗದಲ್ಲಿ ಪಡೆಯಬೇಕೆಂಬ ಹಂಬಲದ ನಾಗಾಲೋಟದಲ್ಲಿ ಸಾಗುತ್ತಿರುವ ಮನುಜನ ಬದುಕು ಯಾವುದು ಸರಿ, ಯಾವುದು ತಪ್ಪು ಎನ್ನುವುದನ್ನು ವಿಮರ್ಶಿಸದ ಹಂತಕ್ಕೆ ಬಂದು ತಲುಪಿದೆ. ಕ್ಷುಲ್ಲಕ ಕಾರಣಗಳಿಗೂ ಆತ್ಮಹತ್ಯೆ, ವೈಷಮ್ಯ, ಜಗಳ, ಹೊಡೆದಾಟ, ಕೊಲೆಗಳು ನಡೆಯುತ್ತಲಿದೆ. ಹುಟ್ಟು ಸಹಜ, ಸಾವು ನಿಶ್ಚಿತ. ಇಲ್ಲಿ ಕೊಲೆಯಾದವನು, ಕೊಲೆ ಮಾಡಿದವನು ಇಬ್ಬರೂ ಸಾಯಲೇಬೇಕು, ಸಾಯುತ್ತಾರೆ. ಇದು ವಿಧಿಯ ನಿಯಮ. ಇಲ್ಲಿ ಕೊಲೆ ಮಾಡಿದವನು ಸಾಧಿಸಿರುವುದು ಏನೂ ಇಲ್ಲ. ಪಾಪಕರ್ಮಗಳೊಂದಿಗೆ ಕೆಲವು ಸಮಯದಲ್ಲಿ ಅವನು ಕೂಡ ಇಹಲೋಕವನ್ನು ತ್ಯಜಿಸಲೇಬೇಕಾಗುತ್ತದೆ. ಒಮ್ಮೆ ಏಕಾಂತದಲ್ಲಿ ಕುಳಿತು ಯೋಚಿಸಿ ನೋಡಿ. ನಿಮ್ಮ ಒಂದು ಅಂತ್ಯವಾದರೆ ಯಾರಿಗೆ ಅದರಿಂದ ನಷ್ಟ ಮತ್ತು ಹೆಚ್ಚು ದುಃಖವಾಗುತ್ತದೆ ಎಂದು ಅವರಿಗಾಗಿ ಬದುಕಿ ಅನ್ಯರಿಗೆ ಅವರ ಪಾಡಿಗೆ ಬದುಕಲು ಬಿಟ್ಟುಬಿಡಿ. ಯಾವುದನ್ನು ಬದಲಾಯಿಸಲು ಸಾಧ್ಯವೋ ಅದನ್ನು ಬದಲಾಯಿಸಿ, ಯಾವುದನ್ನು ಬದಲಾಯಿಸಲು ಸಾಧ್ಯವಿಲ್ಲವೋ ಅದನ್ನು ಸ್ವೀಕರಿಸಿ, ಯಾವುದನ್ನು ಸ್ವೀಕರಿಸಲು ಸಾಧ್ಯವಿಲ್ಲವೋ ಅದರಿಂದ ದೂರವಿರಿ. ಆದರೆ ಸ್ವಯಂ ಸಂತೋಷದಿಂದಿರಿ. ಉದಾಹರಣೆಗೆ, ಪತಿ ಪತ್ನಿಯರಲ್ಲಿ ವಿರಸವಾದರೆ ಅದಕ್ಕೆ ಕುಳಿತು ಚರ್ಚಿಸಿ ಅದಕ್ಕೊಂದು ಸರಿ ನಿರ್ಧಾರಕ್ಕೆ ಬರಬೇಕು. ನಿಮ್ಮಲ್ಲಿಯೇ ಪರಿಹಾರ ಸಿಗದಿದ್ದಲ್ಲಿ ಹಿರಿಯರೊಂದಿಗೆ ಚರ್ಚಿಸಿ ಉತ್ತಮ ನಿರ್ಧಾರಕ್ಕೆ ಬರಬೇಕು. ಹಾಗೂ ಬಂದ ನಿರ್ಧಾರ ನಿಮಗೆ ಸರಿ ಅನಿಸದಿದ್ದಲ್ಲಿ ಅದಕ್ಕೆ ಕಾನೂನು ಮಾರ್ಗವನ್ನು ಆಯ್ದುಕೊಳ್ಳಬೇಕೇ ಹೊರತು ಆತ್ಮಹತ್ಯೆ, ಜಗಳಕ್ಕೆ ಮತ್ತು ಹೊಡೆದಾಟ, ಕೊಲೆಗಳಿಗೆ ಮುಂದಾಗಬಾರದು. ಇದು ಮನುಜಕುಲದ ಮಾನವೀಯ ಮೌಲ್ಯಗಳಿಗೆ ಅಸಹನೀಯ ಮತ್ತು ಒಂದು ಕಳಂಕ. ಗಂಡಾಗಲಿ ಹೆಣ್ಣಾಗಲಿ ಪ್ರತಿದಿನ ಜಗಳ, ಹೊಡೆದಾಟ, ತೊಳಲಾಟದ ಬದುಕನ್ನು ಬದುಕುತ್ತಿರುವಿರಾದರೆ ನೀವೇ ಮೊದಲು ಬದಲಾಗಿ. ಪ್ರತಿದಿನ ಜಗಳ, ಹೊಡೆದಾಟದ ಬದುಕನ್ನು ಬದುಕುವ ಬದಲು ನೀವೇ ಬೇರೆಯಾಗಿ ಜೀವಿಸುವುದೇ ಉತ್ತಮ ಆಯ್ಕೆ. ಏಕೆಂದರೆ ಇಲ್ಲಿ ಪ್ರತಿದಿನದ ಜಗಳ, ಹೊಡೆದಾಟ, ತೊಳಲಾಟದ ಬದುಕಿನಿಂದ ಹೊರಬಂದು ಸ್ವಲ್ಪ ದಿನ ನಿಮಗೆ ಸಮಸ್ಯೆ ಎನಿಸಿದರೂ ಹೊಸ ಬದುಕನ್ನು ಕಟ್ಟಿಕೊಂಡು ನೆಮ್ಮದಿಯಿಂದ ಬದುಕಲು ಸಾಧ್ಯವಾದೀತು. ಯಾವುದೇ ನಿರ್ಧಾರಕ್ಕೆ ಬರುವ ಮೊದಲು ಆ ಜೀವವನ್ನು ಉಳಿಸಿ ಬೆಳೆಸುವಲ್ಲಿ ತಾಯಿ ಅನುಭವಿಸಿದ ಕಷ್ಟ, ನೋವು ಮತ್ತು ತಂದೆಯ ಜೀವನ ಸಂಘರ್ಷವನ್ನು ಮರೆಯಬೇಡಿ. ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಒಂದು ಕಿರುದೃಷ್ಟಿಯ ಸಣ್ಣ ಪ್ರಯತ್ನ. ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ, ಕಮೆಂಟ್ ಮಾಡಿ. ಸರ್ವರು ಸಂತೋಷದಿಂದ ನಗುತ್ತಾ ನಗಿಸುತ್ತಾ ಆರೋಗ್ಯದಿಂದಿರಿ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್.